ಯಾವಾಗ ಸ್ಟ್ರೈಕ್ ನಡೆದಿತ್ತು, ಏನ್ ಕತೆ, ಇವೆಲ್ಲವನ್ನು ಕೂಡ ನಾವೀಗ ಗಮನಿಸ್ತಾ ಹೋಗೋಣ. 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. 2016ರಲ್ಲಿ ಜೈಷ್ ಉಗ್ರರಿಂದ ಸೇನಾ ನೆಲೆಯ ಮೇಲೆ ದಾಳಿಗಳಾಗಿತ್ತು. ಜಮ್ಮು ಮತ್ತು ಕಾಶ್ಮೀರದ ಉರಿ ಸೇನಾ ನೆಲೆಯ ಮೇಲೆ ಅಟ್ಯಾಕ್ ಆಗಿತ್ತು. ಉಗ್ರರ ದಾಳಿಗೆ 19 ಯೋಧರು ಹುತಾತ್ಮರಾಗಿದ್ರು, ವೀರ ಮರಣವನ್ನಪ್ಪಿದ್ರು. 19 ಯೋಧರ ಹತ್ಯೆಗೆ ಭಾರತ ಪ್ರತೀಕಾರವನ್ನ ತೀರಿಸ್ಕೋಬೇಕಲ್ಲ. 19 ಯೋಧರ ಹತ್ಯೆಗೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡು ಅದೇ 2016ರಲ್ಲಿ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್. ರಾತ್ರೋರಾತ್ರಿ ಗಡಿ ದಾಟಿದ ಸ್ಪೆಷಲ್ ಟೀಮ್ ಶತ್ರುಗಳ ಹುಟ್ಟಡಗಿಸುವ ಕೆಲಸವನ್ನ ಮಾಡಿತ್ತು. ಸೇನಾ ಪಡೆಯಿಂದ ಉಗ್ರರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಜೈಷ್ ಉಗ್ರರ ಅಡಗುತಾಣ ಶಿಬಿರಗಳನ್ನ ಧ್ವಂಸ ಮಾಡಿ ಹಾಕುವ ಕೆಲಸ ಆಯಿತು. 50ಕ್ಕೂ ಹೆಚ್ಚು ಭಯೋತ್ಪಾದಕರು ಮಟಾಶ್. ಲೆಕ್ಕ ಸಿಕ್ಕಿದ್ದಿಷ್ಟು ಇನ್ನೂ ಜಾಸ್ತಿ ಇದ್ದಾರೆ. ಅವ್ರು ಹೇಳ್ಕೊಳ್ಳಲ್ಲ, ಅವರು ಪಾಕಿಸ್ತಾನದವರು, ಯಾರು ಕೂಡ ಹೇಳೋದಿಲ್ಲ, ಸತ್ಯವನ್ನ ಮುಚ್ಚಿಟ್ಕೊಂಡ್ರು. ಇನ್ನ ಕೆಲವರು ಮಹಾತ್ಮರು ನಮ್ಮಲ್ಲಿ ಅವರು ಸಾಕ್ಷಿ ಕೇಳಿದ್ರು, ಸರ್ಜಿಕಲ್ ಸ್ಟ್ರೈಕ್ ಏನ್ ಸಾಕ್ಷಿ ಅಂತ ಹೇಳಿ. ಇನ್ನ 2019 ಬಾಲಾಕೋಟ್ ಸ್ಟ್ರೈಕ್. ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರಿದ್ದ ವಾಹನ ಸ್ಫೋಟವಾಯಿತು. ಪುಲ್ವಾಮಾ ದಾಳಿಗೆ ಸಿಆರ್ಪಿಎಫ್ನ 40 ಯೋಧರು ಬಲಿಯಾದರು. ಪಾಕಿಸ್ತಾನ್ ಮೂಲದ ಇದೇ ಜೈಷ್ ಉಗ್ರರು ಈ ಕರಾಳ ಕೃತ್ಯವನ್ನ ನಡೆಸಿದ್ರು. ಮತ್ತೊಮ್ಮೆ ಭಾರತದಲ್ಲಿ ಪ್ರತೀಕಾರದ ಆಕ್ರೋಶ, ರಿಟಾಲಿಯೇಟ್ ಆಗಲೇಬೇಕು ಅನ್ನುವಂತ ಆಗ್ರಹ ಜೋರಾಯಿತು. ಅವಾಗ ಪಾಕ್ನ ಬಾಲಾಕೋಟ್ ಮೇಲೆ ವಾಯುಪಡೆ ಏರ್ ಸ್ಟ್ರೈಕ್ ಅನ್ನ ನಡೆಸಿತು. ಮೊದಲ ಸಲ ಪಾಕಿಸ್ತಾನ್ ವಾಯು ಪ್ರದೇಶ ಪ್ರವೇಶಿಸಿ ಅವರ ಮನೆಗೆ ನುಗ್ಗಿ ಹೊಡೆಯುವಂತ ಕೆಲಸವನ್ನ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಮಾಡಿತು. ಬಾಲಾಕೋಟ್ನಲ್ಲಿದ್ದಂತ ಜೈಷ್ ಉಗ್ರರ ನೆಲೆಗಳನ್ನ ಪುಡಿ ಪುಡಿ ಮಾಡಿ ಹಾಕ್ತು. 200ಕ್ಕೂ ಹೆಚ್ಚು ಉಗ್ರರು ಏರ್ ಸ್ಟ್ರೈಕ್ ನಲ್ಲಿ ಬಲಿಯಾದ್ರು. 200ಕ್ಕೂ ಹೆಚ್ಚು ಉಗ್ರರು. ಅದಕ್ಕೂ ಮತ್ತೆ ಯಥಾವತ್ ಇಲ್ಲಿರುವಂತಹ ಪುಣ್ಯಾತ್ಮರು ಸಾಕ್ಷಿಯನ್ನ ಕೇಳಿದ್ರು. ಪಾಕಿಸ್ತಾನದಲ್ಲಿ ಹೆಣ ಬಿದ್ವಲ್ಲ, ಅಲ್ಲಿರುವಂತಹ ಉಗ್ರರೆಲ್ಲ ಸೇರಿ ದಫನ್ ಮಾಡುವಂತ ಕೆಲಸಕ್ಕೆ ಸೇರಿದ್ರಲ್ಲ, ಆ ವಿಡಿಯೋಗಳನ್ನ ನೋಡ್ಬೇಕಾಗಿತ್ತು. ಇಲ್ಲಿ ಯಾರು ಸಾಕ್ಷಿ ಕೇಳಿದ್ರಲ್ಲ ಅವರು. ಇನ್ನ 2025 ಮೊನ್ನೆ ಆಪರೇಷನ್ ಸಿಂಧೂರ, ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು. ಧರ್ಮ ಕೇಳಿ ಹೊಡೆಯುವಂತ ಕೆಲಸವನ್ನ, ನೀಚ ಕೃತ್ಯವನ್ನ ಮಾಡಿದ್ರು. ಧರ್ಮ ಕೇಳಿ ಅಮಾಯಕ 26 ಜನರ ಹತ್ಯೆಯನ್ನ ಮಾಡಿದ್ದು ಈ ಪಾಪಿ ಉಗ್ರರು. ಪಾಕಿಸ್ತಾನದ ವಿರುದ್ಧ ಮತ್ತೆ ಕೆರಳಿ ನಿಂತಿದ್ದು ಭಾರತ. ಮೇ 7, 2025 ರಾತ್ರಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯಿತು. ಜೈಷ್, ಲಷ್ಕರ್ ಈ ಎಲ್ಲ ಉಗ್ರರ ಹೆಡ್ ಕ್ವಾರ್ಟರ್ಸ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡುವಂತ ಕೆಲಸ ಆಯಿತು ಭಾರತೀಯ ಸೇನೆಯಿಂದ. ಉಗ್ರಗಾಮಿಗಳ 9 ಶಿಬಿರಗಳ ಮೇಲೆ ವಾಯುದಾಳಿ ಆಯಿತು ಆಪರೇಷನ್ ಸಿಂಧೂರದ ಮೂಲಕ. ಉಗ್ರರ ಮುಖ್ಯ ಕಚೇರಿಗಳೇ ಧ್ವಂಸ ಆಯಿತು. ಕಚೇರಿಗಳನ್ನೇ ಹೊಡೆದುರುಳಿಸುವಂತ ಕೆಲಸ ಆಯಿತು. ಗುಸ್ಕೆ ಮಾರೆಂಗೆ ಅಂತ ಹೇಳಿದ್ರು. ನಿಮ್ಮ ಮನೆಗೆ ನುಗ್ಗಿ ಹೊಡೆಯುವ ಕೆಲಸವನ್ನ ಮಾಡ್ತೀವಿ ಅಂತ ಅದನ್ನ ಮಾಡಿ ತೋರಿಸಿತು ನಮ್ಮ ಭಾರತೀಯ ಸೇನೆ. ಹುಟ್ಟಡಗಿಸುವಂತ ಕೆಲಸ, ಹುಡುಕಿ ಹೊಡೆಯುವಂತ ಕೆಲಸ. ಅದಾದ್ಮೇಲೆ ಏನಾಯ್ತು? ಅದೇ ಉಗ್ರ ಸಂಘಟನೆಯ ನಾಯಕರುಗಳು ತಮ್ಮ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಓಪನ್ ಆಗಿ ತಮ್ಮ ವೇದಿಕೆಗಳಲ್ಲಿ ಗಳಗಳಗಳ ಅಂತ ಅಳ್ತಾ ನಮ್ಮ ನಾಯಕರನ್ನ ನಾವು ಕಳ್ಕೊಂಡ್ವಿ, ಅವ್ರಿಗೆ ಪ್ರತೀಕಾರವನ್ನ ಕೊಡಬೇಕು ಅಂತ ಹೇಳಿದ್ರು. ಅವಾಗ ಇಲ್ಲಿ ಸಾಕ್ಷಿ ಕೇಳೋರಿಗೆ ಅರ್ಥ ಆಯ್ತು, ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮಾಡಿದೆ, ಉಗ್ರರ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿದೆ. ಕಾರಣ ಅದೇ ಉಗ್ರರು ಮುಕ್ತವಾದ ವೇದಿಕೆಯಲ್ಲಿ ಬಂದು ಭಾರತ ನಡೆಸಿದಂತ ದಾಳಿಯಲ್ಲಿ ನಮ್ಮ ನಾಯಕರನ್ನು ನಾವು ಕಳ್ಕೊಂಡ್ವಿ ಅಂತ ಒಪ್ಕೊಂಡಾಗ ಉಗ್ರರ ಮುಖ್ಯ ಕಚೇರಿಗಳೇ ಧ್ವಂಸ ಆಗುವಂತ ಕೆಲಸ ಈ ಆಪರೇಷನ್ ಸಿಂಧೂರದಿಂದ ಆಯಿತು. ಸುಮಾರು 200ಕ್ಕೂ ಹೆಚ್ಚು ಉಗ್ರರು ಹತರಾದರು ಈ ಒಂದು ಸ್ಟ್ರೈಕ್ ಅಲ್ಲಿ. ಈ ರೀತಿ ಸ್ಟ್ರೈಕ್ ನಡ್ಕೊಂಡು ಬಂದ ಇತಿಹಾಸ ನಮ್ಮ ಭಾರತಕ್ಕೆ. ಈಗ ಇನ್ನೊಂದು ಸ್ಟ್ರೈಕ್ ಈ ಲಿಸ್ಟ್ಗೆ ಆಡ್ ಆಗುತ್ತೆ. ಅದಕ್ಕಾಗಿ ಇವತ್ತು CCS ಮೀಟಿಂಗ್ ನಡೀತಾ ಇದೆ. ಪರ್ಮಿಷನ್ ಕೊಟ್ರು ಪಾಕಿಸ್ತಾನ್ ಮಟಾಶ್. ನೋಡೋಣ ಏನಾಗುತ್ತೆ.
ಈ ಒಂದು CCS ಮೀಟಿಂಗ್ ನಲ್ಲಿ ಅಂತ. ಇನ್ನು ನೆಕ್ಸ್ಟ್ ಯಾವಾಗ ಸ್ಟ್ರೈಕ್ ನಡೆದಿತ್ತು, ಏನ್ ಕತೆ, ಇವೆಲ್ಲವನ್ನು ಕೂಡ ನಾವೀಗ ಗಮನಿಸ್ತಾ ಹೋಗೋಣ. 2016ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. 2016ರಲ್ಲಿ ಜೈಷ್ ಉಗ್ರರಿಂದ ಸೇನಾ ನೆಲೆಯ ಮೇಲೆ ದಾಳಿಗಳಾಗಿತ್ತು. ಜಮ್ಮು ಮತ್ತು ಕಾಶ್ಮೀರದ ಉರಿ ಸೇನಾ ನೆಲೆಯ ಮೇಲೆ ಅಟ್ಯಾಕ್ ಆಗಿತ್ತು. ಉಗ್ರರ ದಾಳಿಗೆ 19 ಯೋಧರು ಹುತಾತ್ಮರಾಗಿದ್ರು, ವೀರ ಮರಣವನ್ನಪ್ಪಿದ್ರು. 19 ಯೋಧರ ಹತ್ಯೆಗೆ ಭಾರತ ಪ್ರತೀಕಾರವನ್ನ ತೀರಿಸ್ಕೋಬೇಕಲ್ಲ. 19 ಯೋಧರ ಹತ್ಯೆಗೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡು ಅದೇ 2016ರಲ್ಲಿ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್. ರಾತ್ರೋರಾತ್ರಿ ಗಡಿ ದಾಟಿದ ಸ್ಪೆಷಲ್ ಟೀಮ್ ಶತ್ರುಗಳ ಹುಟ್ಟಡಗಿಸುವ ಕೆಲಸವನ್ನ ಮಾಡಿತ್ತು. ಸೇನಾ ಪಡೆಯಿಂದ ಉಗ್ರರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಜೈಷ್ ಉಗ್ರರ ಅಡಗುತಾಣ ಶಿಬಿರಗಳನ್ನ ಧ್ವಂಸ ಮಾಡಿ ಹಾಕುವ ಕೆಲಸ ಆಯಿತು. 50ಕ್ಕೂ ಹೆಚ್ಚು ಭಯೋತ್ಪಾದಕರು ಮಟಾಶ್. ಲೆಕ್ಕ ಸಿಕ್ಕಿದ್ದಿಷ್ಟು ಇನ್ನೂ ಜಾಸ್ತಿ ಇದ್ದಾರೆ. ಅವ್ರು ಹೇಳ್ಕೊಳ್ಳಲ್ಲ, ಅವರು ಪಾಕಿಸ್ತಾನದವರು, ಯಾರು ಕೂಡ ಹೇಳೋದಿಲ್ಲ, ಸತ್ಯವನ್ನ ಮುಚ್ಚಿಟ್ಕೊಂಡ್ರು. ಇನ್ನ ಕೆಲವರು ಮಹಾತ್ಮರು ನಮ್ಮಲ್ಲಿ ಅವರು ಸಾಕ್ಷಿ ಕೇಳಿದ್ರು, ಸರ್ಜಿಕಲ್ ಸ್ಟ್ರೈಕ್ ಏನ್ ಸಾಕ್ಷಿ ಅಂತ ಹೇಳಿ. ಇನ್ನ 2019 ಬಾಲಾಕೋಟ್ ಸ್ಟ್ರೈಕ್. ಪುಲ್ವಾಮಾದಲ್ಲಿ CRPF ಯೋಧರಿದ್ದ ವಾಹನ ಸ್ಫೋಟವಾಯಿತು. ಪುಲ್ವಾಮಾ ದಾಳಿಗೆ CRPFನ 40 ಯೋಧರು ಬಲಿಯಾದರು. ಪಾಕಿಸ್ತಾನ್ ಮೂಲದ ಇದೇ ಜೈಷ್ ಉಗ್ರರು ಈ ಕರಾಳ ಕೃತ್ಯವನ್ನ ನಡೆಸಿದ್ರು. ಮತ್ತೊಮ್ಮೆ ಭಾರತದಲ್ಲಿ ಪ್ರತೀಕಾರದ ಆಕ್ರೋಶ, ರಿಟಾಲಿಯೇಟ್ ಆಗಲೇಬೇಕು ಅನ್ನುವಂತ ಆಗ್ರಹ ಜೋರಾಯಿತು. ಅವಾಗ ಪಾಕ್ನ ಬಾಲಾಕೋಟ್ ಮೇಲೆ ವಾಯುಪಡೆ ಏರ್ ಸ್ಟ್ರೈಕ್ ಅನ್ನ ನಡೆಸಿತು. ಮೊದಲ ಸಲ ಪಾಕಿಸ್ತಾನ್ ವಾಯು ಪ್ರದೇಶ ಪ್ರವೇಶಿಸಿ ಅವರ ಮನೆಗೆ ನುಗ್ಗಿ ಹೊಡೆಯುವಂತ ಕೆಲಸವನ್ನ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಮಾಡಿತು. ಬಾಲಾಕೋಟ್ನಲ್ಲಿದ್ದಂತ ಜೈಷ್ ಉಗ್ರರ ನೆಲೆಗಳನ್ನ ಪುಡಿ ಪುಡಿ ಮಾಡಿ ಹಾಕ್ತು. 200ಕ್ಕೂ ಹೆಚ್ಚು ಉಗ್ರರು ಏರ್ ಸ್ಟ್ರೈಕ್ ನಲ್ಲಿ ಬಲಿಯಾದ್ರು. 200ಕ್ಕೂ ಹೆಚ್ಚು ಉಗ್ರರು. ಅದಕ್ಕೂ ಮತ್ತೆ ಯಥಾವತ್ ಇಲ್ಲಿರುವಂತಹ ಪುಣ್ಯಾತ್ಮರು ಸಾಕ್ಷಿಯನ್ನ ಕೇಳಿದ್ರು. ಪಾಕಿಸ್ತಾನದಲ್ಲಿ ಹೆಣ ಬಿದ್ವಲ್ಲ, ಅಲ್ಲಿರುವಂತಹ ಉಗ್ರರೆಲ್ಲ ಸೇರಿ ದಫನ್ ಮಾಡುವಂತ ಕೆಲಸಕ್ಕೆ ಸೇರಿದ್ರಲ್ಲ, ಆ ವಿಡಿಯೋಗಳನ್ನ ನೋಡ್ಬೇಕಾಗಿತ್ತು. ಇಲ್ಲಿ ಯಾರು ಸಾಕ್ಷಿ ಕೇಳಿದ್ರಲ್ಲ ಅವರು. ಇನ್ನ 2025 ಮೊನ್ನೆ ಆಪರೇಷನ್ ಸಿಂಧೂರ, ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು. ಧರ್ಮ ಕೇಳಿ ಹೊಡೆಯುವಂತ ಕೆಲಸವನ್ನ, ನೀಚ ಕೃತ್ಯವನ್ನ ಮಾಡಿದ್ರು. ಧರ್ಮ ಕೇಳಿ ಅಮಾಯಕ 26 ಜನರ ಹತ್ಯೆಯನ್ನ ಮಾಡಿದ್ದು ಈ ಪಾಪಿ ಉಗ್ರರು. ಪಾಕಿಸ್ತಾನದ ವಿರುದ್ಧ ಮತ್ತೆ ಕೆರಳಿ ನಿಂತಿದ್ದು ಭಾರತ. ಮೇ 7, 2025 ರಾತ್ರಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯಿತು. ಜೈಷ್, ಲಷ್ಕರ್ ಈ ಎಲ್ಲ ಉಗ್ರರ ಹೆಡ್ ಕ್ವಾರ್ಟರ್ಸ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡುವಂತ ಕೆಲಸ ಆಯಿತು ಭಾರತೀಯ ಸೇನೆಯಿಂದ. ಉಗ್ರಗಾಮಿಗಳ 9 ಶಿಬಿರಗಳ ಮೇಲೆ ವಾಯುದಾಳಿ ಆಯಿತು ಆಪರೇಷನ್ ಸಿಂಧೂರದ ಮೂಲಕ. ಉಗ್ರರ ಮುಖ್ಯ ಕಚೇರಿಗಳೇ ಧ್ವಂಸ ಆಯಿತು. ಕಚೇರಿಗಳನ್ನೇ ಹೊಡೆದುರುಳಿಸುವಂತ ಕೆಲಸ ಆಯಿತು. ಗುಸ್ಕೆ ಮಾರೆಂಗೆ ಅಂತ ಹೇಳಿದ್ರು. ನಿಮ್ಮ ಮನೆಗೆ ನುಗ್ಗಿ ಹೊಡೆಯುವ ಕೆಲಸವನ್ನ ಮಾಡ್ತೀವಿ ಅಂತ ಅದನ್ನ ಮಾಡಿ ತೋರಿಸಿತು ನಮ್ಮ ಭಾರತೀಯ ಸೇನೆ. ಹುಟ್ಟಡಗಿಸುವಂತ ಕೆಲಸ, ಹುಡುಕಿ ಹೊಡೆಯುವಂತ ಕೆಲಸ. ಅದಾದ್ಮೇಲೆ ಏನಾಯ್ತು? ಅದೇ ಉಗ್ರ ಸಂಘಟನೆಯ ನಾಯಕರುಗಳು ತಮ್ಮ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಓಪನ್ ಆಗಿ ತಮ್ಮ ವೇದಿಕೆಗಳಲ್ಲಿ ಗಳಗಳಗಳ ಅಂತ ಅಳ್ತಾ ನಮ್ಮ ನಾಯಕರನ್ನ ನಾವು ಕಳ್ಕೊಂಡ್ವಿ, ಅವ್ರಿಗೆ ಪ್ರತೀಕಾರವನ್ನ ಕೊಡಬೇಕು ಅಂತ ಹೇಳಿದ್ರು. ಅವಾಗ ಇಲ್ಲಿ ಸಾಕ್ಷಿ ಕೇಳೋರಿಗೆ ಅರ್ಥ ಆಯ್ತು, ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮಾಡಿದೆ, ಉಗ್ರರ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿದೆ. ಕಾರಣ ಅದೇ ಉಗ್ರರು ಮುಕ್ತವಾದ ವೇದಿಕೆಯಲ್ಲಿ ಬಂದು ಭಾರತ ನಡೆಸಿದಂತ ದಾಳಿಯಲ್ಲಿ ನಮ್ಮ ನಾಯಕರನ್ನ ನಾವು ಕಳ್ಕೊಂಡ್ವಿ ಅಂತ ಒಪ್ಕೊಂಡಾಗ ಉಗ್ರರ ಮುಖ್ಯ ಕಚೇರಿಗಳೇ ಧ್ವಂಸ ಆಗುವಂತ ಕೆಲಸ ಈ ಆಪರೇಷನ್ ಸಿಂಧೂರದಿಂದ ಆಯಿತು. ಸುಮಾರು 200ಕ್ಕೂ ಹೆಚ್ಚು ಉಗ್ರರು ಹತರಾದರು ಈ ಒಂದು ಸ್ಟ್ರೈಕ್ ಅಲ್ಲಿ. ಈ ರೀತಿ ಸ್ಟ್ರೈಕ್ ನಡ್ಕೊಂಡು ಬಂದ ಇತಿಹಾಸ ನಮ್ಮ ಭಾರತಕ್ಕೆ. ಈಗ ಇನ್ನೊಂದು ಸ್ಟ್ರೈಕ್ ಈ ಲಿಸ್ಟ್ಗೆ ಆಡ್ ಆಗುತ್ತೆ. ಅದಕ್ಕಾಗಿ ಇವತ್ತು CCS ಮೀಟಿಂಗ್ ನಡೀತಾ ಇದೆ. ಪರ್ಮಿಷನ್ ಕೊಟ್ರೋ ಪಾಕಿಸ್ತಾನ್ ಮಟಾಶ್.
ನೋಡೋಣ ಏನಾಗುತ್ತೆ ಈ ಒಂದು CCS ಮೀಟಿಂಗ್ ನಲ್ಲಿ.